ಭಜಿಸುವೆ ನಿನ್ನನು ಭಜನಾರಂಭದಿ ಭಜಿಸುವೆ ನಿನ್ನನು ಭಜನೆ ಸಿದ್ಧಿ ಕುದೆ ಮಗೆ ವಿನಾಯಕ ಭಜನೆ ಸಿದ್ಧಿ ಕುದೆ ಮಗೆ ವಿನಾಯಕ ವಿದ್ಯಾರಂಭದಿ ಭಜಿಸುವೆ ನಿನ್ನನು ವಿದ್ಯಾರಂಭದಿ ಭಜಿಸುವೆ ನಿನ್ನನು. ಏನೋ ಒಂಚೂರು ಹುಳ ಬಿದ್ದಂಗ ಆತು ಅಂತೀರಿಲ್ಲ ಆ ಲೆಟ್ರಿನ್ ಹೋಯ್ದ್ವಿ ಅಮ್ಮಾಜಿ ಯಾವ ಅಪ್ಪನ ಅಮ್ಮನ ಕೂಡ ಹೇಳ್ತೀರಾ ಯಾಕೆ ಒಯ್ದ ಅಜ್ಜಿ ಕೂಡ ಜಾಸ್ತಿ ಹೇಳ್ತೀರಾ ಅಜ್ಜಿ ಇವತ್ತ ಕಕ್ಕಾಸ್ಕೊ ಹೋಗಿದ್ದೆ ಹೋದಾಗ 3 ಹುಳ ಬಿದ್ದು ಬಿತ್ತೆ ಅಂಬ್ತಿದ್ವು ಯಾಕೆ ರಾತ್ರಿ ಹೊತ್ತು ಮುಕ್ಳಿ ಕಡಿತಾ ಇದೆ ಅಂತ ಹೇಳ್ತೀರಲ್ಲ ಅವನ್ನೇ ಜಂತುಗಳು ಅಂತೇವೆ ಅದು ನಾಶ ಮಾಡೋದಕ್ಕೆ ಅಡ್ದಾಗ್ತದೆ 2 ಸಮ ಅವ್ ಹೆಂಗ್ ಸೇರ್ತಾವ ಅಂತಂದ್ರೆ ನಮ್ಮ ಮಟ್ಟಗೆ ನೀವು ಬರಿಗಾಲ ಅಡ್ಡಾಡ್ತೀರಾ ಬರಿಗಾಲ ಅಡ್ಡಾಡ್ಬೇಕಾರೆ ತಿಪ್ಪೆಗೆ ಹೋಗ್ತೀರಾ ಕಕ್ಕಸ್ ಮಾಡಕ್ ಹೋಗ್ತೀರಾ ಹೌದಾ ಇಲ್ಲ ಹೇಳು ಕಕ್ಕಸ್ ಮಾಡಕ್ ಹೋದಾಗ ಅಲ್ಲಿ ಬರಕ್ ತುಳಿತೀರ ಇಲ್ಲ ಯಾರೋ ಒಂದು ಕಕ್ಕಸ್ ಮಾಡಿದಾಗ ತುಳಿತೀರ ಹೌದಾ ಇಲ್ಲ ತುಳಿದಾಗ ಆ ಒಂದು ಅದ್ರಲ್ಲಿ ಮೊಟ್ಟೆ ಇರ್ತವೆ ಏನಮ್ಮ ಆ ಮೊಟ್ಟೆ ಇದ್ದಿದ್ದು ಜಂತುಗಳು ಮೊಟ್ಟೆ ಇದ್ದು ನೀವ್ ಯಾವ ಬರಕಾಲ ಆಡಾಡ್ತಿರಲ್ಲ ಸೂಕ್ಷ್ಮ ರಂಧ್ರಗಳಿರ್ತಾವ ಚರ್ಮದಲ್ಲಿ ಸೂಕ್ಷ್ಮ ರಂಧ್ರಗಳಿರ್ತಾವ ಕಣ್ಣಿ ಕಾಣಲ್ಲ ಅಂತದ್ರ ಮುಖಾಂತರ ಅಥವಾ ಗಾಯದ ಮುಖಾಂತರ ಅವು ಮೊಟ್ಟೆಗಳು ನಮ್ಮ ದೇಹಿ ಸೇರ್ತವೆ ಆ ದೇಹದ ಸೇರಿ ನಮ್ಮ ಒಂದು ಅಲ್ಲೇ ಒಂದು ಸಣ್ಣ ಕರುಳಿನಲ್ಲಿ ಅಥವಾ ಜಠರದಲ್ಲಿ ಮರಿಯಾಗುತ್ತೆ ಜಠರದಲ್ಲಿ ಮರಿಯಾಗ್ಬಿಟ್ಟು ಅದು ದೊಡ್ಡದಾಗುತ್ತೆ ಅವಾಗ ಏನ್ ಮಾಡುತ್ತೆ ನೀವು ಆಹಾರ ತಿಂತಿರಲ್ಲ ಮುದ್ದೆ ಉಮ್ತಿರಲ್ಲ ಮುದ್ದೆ ಉಮ್ತಿರೋದು ಏನೋ ದಪ್ಪ ಆಗಲ್ಲ ನಾ ಬರ್ತಾರ ನಿಮ್ಮ ಅಮ್ಮಾಯರು ಉಮ್ತಾನೆ ಆಗ್ಲೆಲ್ಲ ಓಡ್ತಿಪ್ಪ ಹೋಗ್ತಾನೆ ಉಮ್ತಾನೆ ಚೆನ್ನಾಗ್ ಉಮ್ತಾನೆ ದಪ್ಪನೇ ಆಗ್ತಿಲ್ಲ ಮೈ ಬರ್ತಾ ಇಲ್ಲ ಅಂತಾರೆ ಅವಾಗ ಏನ ಅಂತ ಜಂತುಗಳು ಕಿರುಮಗಳು ನೀವು ತಿಂದ ಅಂತ ಅವು ತಿಂತಾವೆ ಹೇಳ್ದರ್ಥ ಆತ ನೀವೇನ್ ತಿಂತೀರೋ ಅದನ್ನ ಅವು ತಿಂತಾವೆ ಅವಾಗ ತಿಂದು ಜೀವನ ಮಾಡ್ತಾವ ಅವ ಏನಾಯ್ತು ನಿಮ್ಗೆ ಏನಾಗ್ತದೆ ನಿಮ್ಮ ಕೈ ಕಾಲು ಸಣ್ಣ ಹೊಟ್ಟೆ ಡುಬ್ಬಾನ ಕೈ ಕಾಲು ಸಣ್ಣಗಿರ್ತವೆ ಹೊಟ್ಟೆ ಬತ್ತಿರ್ತದೆ ಮುಂದ್ಗೆ ಅವಾಗ ಬರ್ತೀರಾ ಅಮ್ಮ ಯಾಕ ಆಸ್ಪತ್ರೆ ಬರ್ತೀರಾ ಇಲ್ಲ ನಮ್ಮ ಮಗ ಯಾಕೋ ಹೊಟ್ಟೆ ಉಬ್ರ ಬರ್ತಾ ಇದೆ ಅಥವಾ ಕೈ ಕಾಲು ಸಣ್ಣಗಾಗ್ತಿದ್ದೇವೆ ಇಲ್ಲ ಸರಿಯಾಗಿ ಊಟ ಮಾಡ್ತೀರಾ ಊಟ ಮಾಡೋದ ಮಾಡ್ತಾನೆ ಗಂಟೆಗೊಂದ್ಸರಿ ಎಲ್ಲಿಗೆ ಹೋಗ್ತಿರಲು ತಿಪ್ಪೆಗೆ ಹೋಗ್ತಾನೆ ಅಂತ ಹೇಳ್ತಾರೆ ಹೌದಲ್ಲ ಅದನ್ನೆಲ್ಲ ಕಂಡು ಹಿಡ್ಕೊಂಡು ನಾವು ನಾಶ ಮಾಡ್ಬೇಕಂತೇಳಿ ಈ ಜಂತುಗಳು ಕಾಡ ಓಡಿಸ್ಬೇಕಂದ್ರೆ ವರ್ಷದ 2 ಬಾರಿ ಜಂತುಗಳು ಚಪ್ಪರ್ಸಕ್ ಕೊಡ್ತೀವಿ ಎಲ್ಲ ಸರ್ಕಾರಿ ಶಾಲೆ ಖಾಸಗಿ ಶಾಲೆ ಅದು ರೈತ ಎಲ್ಲ ಶಾಲೆಗಳು ಮಾತ್ರ ಕೊಡ್ತೀವಿ ವರ್ಷದ 2 ಬಾರಿ ಅದು ಚಪ್ಪರಿಸೋದ್ರಿಂದ ನಾವು ರಕ್ತ ಅಂತ ಓಲಾಡಿಸ್ಬೋದು ಅಂತೇಳಿ ದೃಢಪಟ್ಟಿದೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈ ಕಾಲು ನೋವಿರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ.